ಹಲೋ ಡಿಯರ್ ಡಿಸಿಟಿಎಸ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆಸ್ಕ್ ಐ ಸಾಲ್ವ್. ನನಗೆ ಇವತ್ತು ಕಳಿಸಿರುವಂತಹ ಕ್ವಶನ್ ಬಂದ್ಬಿಟ್ಟು ಇಂಟಿಗ್ರೇಷನ್ ಮೇಲೆ. ಸೊ ಅದರಲ್ಲೂ ಕೂಡ ಇಂಟಿಗ್ರೇಷನ್ ಬೈ ದಿ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಮೇಲೆ ಕಳಿಸಿದ್ದಾರೆ. ಸೊ ತುಂಬಾ ಈಸಿ ಕ್ವಶನ್ ಇದೆ. ಸೊ ಇದು ಕ್ವಶನ್ ಬಂದ್ಬಿಟ್ಟು 2022 ನಲ್ಲೂ ಕೇಳಿದ್ದಾರೆ ಸಹ. ಸೊ ಏನಂತ ಅಂದ್ರೆ ಕ್ವಶನ್ ಇಸ್ ಇವ್ಯಾಲ್ಯೂಯೇಟ್ ಇಂಟಿಗ್ರಲ್ ಇ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಸೆಕೆಂಡ್ ಎಕ್ಸ್ ಡಿ ಎಕ್ಸ್ ಅಂತ ಇದೆ. ನಾನು ಇದನ್ನ ಸ್ವಲ್ಪ ರಿರೈಟ್ ಮಾಡ್ಕೊಂತೀನಿ. ಯಾವ ತರ ಅಂತ ಅಂದ್ರೆ ಇ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಅಂತ ಬರ್ಕೊಂತೀನಿ ಆಸ್ ಇಟ್ ಇಸ್ ಇಂಟು ನೋಡಿ ಈ 1 ಬೈ ಸೀಕೆಂಟ್ ಎಕ್ಸ್ ನ ಐ ಕ್ಯಾನ್ ರೈಟ್ ಇಟ್ ಆಸ್ ಕಾಸ್ ಎಕ್ಸ್ ಅಂತ ಬರ್ಕೊಂತೀನಿ. ಆ ಡಿ ಎಕ್ಸ್ ಆಸ್ ಇಟ್ ಇಸ್ ಅಂತ ಬರ್ಕೊಂತೀನಿ. ಸೊ ಐ ಹೋಪ್ ಇದರಿಂದ ಇದನ್ನ ಸ್ವಲ್ಪ ಮಾಡಿಫೈ ಮಾಡಿದೀನಿ. 1 ಬೈ ಸೆಕೆಂಡ್ ನ ನಾನು ಕಾಸ್ ಅಂತ ಬರ್ಕೊಂಡಿದ್ದೀನಿ. ಸೊ ನಮ್ಗೆ ಒಂದು ಡೈರೆಕ್ಟ್ ಶಾರ್ಟ್ ಕಟ್ ಏನ್ ಗೊತ್ತಿದೆ ಅಂತ ಅಂದ್ರೆ ನೋಡಿ, ನಿಮ್ಗೆ ಏನಾದ್ರು ಇಂಟಿಗ್ರಲ್ ಇ ಟು ದಿ ಪವರ್ ಆಫ್ ಏನಾದ್ರು ಒಂದು ಫಂಕ್ಷನ್ ಇದ್ದು ಅದ್ರ ಡೆರಿವೇಟಿವ್ ಪಕ್ಕದಲ್ಲಿ ಇತ್ತು ಅಂತ ಅಂದ್ರೆ ಡೈರೆಕ್ಟ್ ಆಗಿ ನಾನು ಏನಂತ ಬರಿಬಹುದು ಅಂತ ಅಂದ್ರೆ ಇ ಟು ದಿ ಪವರ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರಿಬಹುದು. ಸೊ ಇದು ಶಾರ್ಟ್ ಕಟ್, ಇದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಆನ್ ದಟ್ ಬೇಸಿಸ್ ನೀವು ಅಬ್ಸರ್ವ್ ಮಾಡೋದಾದ್ರೆ ಈ ಸೈನ್ ಎಕ್ಸ್ ಏನಿದೆ ಇದ್ರದ್ದು ಡೆರಿವೇಟಿವ್ ಪಕ್ಕದಲ್ಲಿದೆ, ಇದು ಕಾಸ್ ಎಕ್ಸ್ ಆಗುತ್ತೆ. ಸೊ ಸಿಂಪ್ಲಿ ಇಫ್ ದಟ್ ಇಸ್ ದ ಕೇಸ್ ನಾವು ಡೈರೆಕ್ಟ್ ಆಗಿ ಏನ್ ಬರಿಬಹುದು ಅಂತ ಅಂದ್ರೆ ಇ ಪವರ್ ಎಫ್ ಆಫ್ ಎಕ್ಸ್. ನೋಡಿ ಇದೇ ನಿಮ್ಮ ಎಫ್ ಆಫ್ ಎಕ್ಸ್ ಆಗುತ್ತೆ, ಇದು ನಿಮ್ಮ ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಡೈರೆಕ್ಟ್ ಆಗಿ ನಾವು ಇ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ ಅಂತ ಬರಿಬಹುದು. ಸೊ ಐ ಹೋಪ್ ನಿಮ್ಗೆ ಎ ನಿಮ್ಮ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇದೇ ತರ ನಿಮ್ಗೆ ಇರೆಸ್ಪೆಕ್ಟಿವ್ ಆಫ್ ಎನಿ ಸಬ್ಜೆಕ್ಟ್ಸ್ ಇನ್ ಡಿಸಿಇಟಿ ಯು ಸೆಂಡ್ ಮಿ ಯುವರ್ ಡೌಟ್ಸ್. ನಾನು ನಿಮ್ಗೆ ಒಂದು ವಿಡಿಯೋ ಸೊಲ್ಯೂಷನ್ ಮುಖಾಂತರ ನಿಮ್ಗೆ ಈಸಿಯಾಗಿ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.